ಈಗ ಪ್ರೆಸ್ ಮೀಟ್ ಮಾಡಿದ್ದು ಅಧ್ಯಕ್ಷರು ಮಾತಾಡಿದ್ದು ಎಲ್ಲ ಡಿಸ್ಟ್ರಿಕ್ಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದ ಒಂದು ಒಪಿನಿಯನ್ ತೊಗೊಂಡೇ ಮಾತಾಡಿರೋದು ಇವನ್ನ ಅವ್ರ ಸ್ವಂತ ವೈಯಕ್ತಿಕ ಯಾವುದು ಮಾತಾಡಿದ ಅಲ್ಲಿದು ಏನು ನಾವು ಕೋರ್ಟಿಗೆ ಹೋಗೋಕ್ಕೆ ನಾವು ಹುಚ್ಚರಿಲ್ಲ. ಈಗ CM ಸಾಹೇಬರು ಕೋರ್ಟಿಗೆ ಹೋಗತ್ತಂದ್ರೆ ಕೋರ್ಟಿಗೆ ಹೋಗೋಕ್ಕೆ ಹುಚ್ಚರಿಲ್ಲ. ನಾವು ರಿಕ್ವೆಸ್ಟ್ ಮಾಡಿಸ್ತೀವಿ. ನಾವು ಏನು ಹೇಳಕತ್ತೀವಿ ಈಗ ಇದ್ದಿದ್ದು ಮಾತಾಡಿದ್ರೆ ಈ ಥರ ತಿಳ್ಕೊತಾರೆ, ಇಲ್ಲದೆ ಮಾತಾಡೋದು ಸುಮ್ಮನೆ ಸಳ್ಳಿ ಬಿಟ್ಟರೆ ಏನು ಬೇಕಾದ್ರೂ ನಡೆದದ. ಅದು ಅವ್ರ ನಜರ್ ತರ್ಲಕತ್ತಿದ್ದೆವು. ಏನು ಅವ್ಯವಹಾರ ನಡೆದ ಅಂಬೋದು ಅವ್ರ ನಜರಿಗೆ ತರ್ತೆ ಅಂತ ಹೇಳಕತ್ತೇವೆ. ಕೊಲ್ಲ ನಾವು ಕರೆದು ಕೇಳಿದ್ರೆ ಡೀಟೇಲ್ ಇಲ್ಲ ಹೇಳ್ತೇವೆ ಏನು ಅವ್ಯವಹಾರ ನಡೆದ ಅಂಬೋದು. ಇಲ್ಲ ಕರೆದು ಕೈಲಿಲ್ಲ ಅವ್ರು ಸಂಘರ್ಷ ಮಾಡ್ತಂದ್ರೆ ಅವ್ರಿಗೆ ನಾವು ಏನು ಮಾಡೋಕ್ಕಾಗ್ತದೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮದೇ ದೈವ ಖರಾಬೇಕು. ಹಿಂದೊಂದು ಮಾಜಿ ಮುಖ್ಯಮಂತ್ರಿಗಳಿಗೆ ಹೇಳಿದೆವು ಬೊಂಬಾಯಿ ಸಾಹೇಬ್ರಿಗೆ, ಸರ್ ಹಿಂಗೆ ನಡೆದ ಅಂತೇಳಿ. ಅವ್ರು ನಮ್ಗೆ ಎಕ್ದಮ್ ಹೊರಗೆ ಹಾಕಿಸಿದ್ರೆ ನಮ್ಗೆ ಸಂಘರ್ಷ ಮಾಡ್ಲತ್ತಾರ ಅಂತ ಹೇಳಿದ್ರು. ನಮ್ಮ ಬ್ಯಾಡ್ಲೆಕ್ಕ ನಾವೇನದ ಸುಮ್ಮ ಕೂತೇವು. ಅದು ಮುಂದೆ ಜನ ಏನು ನಿರ್ಣಯ ತೊಗೊಂಡ್ರು. ಈಗೇನದ ನಮ್ಮ ಮೇಲೆ ಏನೇ ಬದಲಾವಣೆ ಮಾಡಕ್ಕೆ ಇದು ಮಾಡಿರ್ತಂದ್ರೆ ಜನ ನೋಡ್ತದೆ ಸರ್. ಅದಕ್ಕೆ ಯಾಕೆ ನಾವೇನೂ ಕೆಟ್ಟ ಮಾತಾಡಿಲ್ಲ, ಸರ್ಕಾರ ಬಗ್ಗೆ ಕೆಟ್ಟ ವಿಚಾರ ಇಲ್ಲ. ಎಲ್ಲ ಒಳ್ಳೆಯ ಮಿನಿಸ್ಟ್ರ್ ಮಾಡೋರ ಬಗ್ಗೆ ಒಳ್ಳೆಯ ಹೆಸರು ಹೇಳಿದೆವು. ಯಾರ್ಯಾರು ಒಳ್ಳೆಯ ಮಿನಿಸ್ಟ್ರುಗಳಿದ್ರು ನಮ್ಮ ಅಧ್ಯಕ್ಷರು ಕುಲ್ಲ ಹೇಳ್ಯಾರು. ನಂಬರ್ 1 ಮಂತ್ರಿಗಳದ ಲೋಕೋಪಯೋಗಿ ಸಚಿವರು, ನಂಬರ್ 2ದಾಗ ಮಾನ್ಯ DK ಶಿವಕುಮಾರ್ ಸಾಹೇಬರು, ನಂಬರ್ 3ದಾಗ ಪ್ರಿಯಾಂಕ್ ಸಾಹೇಬರು ಅಂತೇಳಿ, ನಂಬರ್ 4ದಾಗ ಏನದ ಮೈನರ್ ಇರಿಗೇಷನ್ ಮಿನಿಸ್ಟರ್ ಅಂತ ಹೇಳಿದ್ರು. 4 ಮಂದಿ ಮಿನಿಸ್ಟ್ರು ಒಳ್ಳೆಯ ಹೆಸರು ಹೇಳ್ಯಾರ. ಯಾರು ಮಿನಿಸ್ಟ್ರುಗಳು ಕೆಟ್ಟ ಮಾಡ್ಲಕತ್ತಾರ, ಯಾರು ಜನರಲ್ಲಿಂದ ನಮ್ಗೆ ಏನು ಬಂದ ಕಾಂಟ್ರಾಕ್ಟ್ ಅಸೋಸಿಯೇಷನ್ಲಿಂದ ಅದು ಅವ್ರು ಹೇಳ್ಯಾರ. ಎಲ್ಲಿ ಅವ್ಯವಹಾರ ನೋಡೋದು ಅವರು ಆಫೀಸರ್ ಮಾಡ್ಲಕತ್ತಾರ. ಇದು ಆಫೀಸರ್ ಮಾಡೋ ಖರೆ ಅಥವಾ ಸುಳ್ಳ ಅದು ಕೇಳ್ರಿ ಅಂತೇಳಿ ಅವರು ಮಿನಿಸ್ಟ್ರು ಕೂಡ 3-4 ಸಂಪರ್ಕದಾಗಾರ. ಅದಕ್ಕೇನು ಕಿಮ್ಮತ್ತು ಕೊಡಲಿ, ವ್ಯಾಲ್ಯೂ ಕೊಡಲಿ, ಅದು ಅನಿವಾರ್ಯವಾಗಿ ಪ್ರೆಸ್ ಮೀಟ್ ಮಾಡೋಂಥ ಪ್ರಸಂಗ ಬಂತು. ಆ ಪ್ರೆಸ್ ಮೀಟ್ದಾಗ ಹೇಳಿದೆವು ಇದಕ್ಕೇನು ಇದ್ರ ಬಗ್ಗೆ ಯಾವ ಭಯ ಇಲ್ಲ, ಏನೂ ಇಲ್ಲ. ನಮಗೇನು ಪೇಮೆಂಟ್ ಏನು ಕೊಡ್ತಾರೋ ಏನು ಮಾಡ್ತಾರೋ ಮಾಡ್ಕೊಳ್ರಕ್ಕ. ಇದಕ್ಕೆ ನೀವೇನು ಮಾಡಿದ್ರೆ ನೋಡಿರಿ, ದೇವ್ರಂತೂ ಕಾಯಮ ಬೇರೆ ಇರ್ತಾನವ. ನಾವೇನು ಇದು ಎಲ್ಲ ಏನು ದೇವ್ರು ಹ್ಯಾಂಗಾರೆ ಬದುಕ್ತಾನೆ, ಹ್ಯಾಂಗಾರೆ ಇದು ಮಾಡ್ತಾನೆ. ಈಗ ನಾಯಿ ನರಿಗೆ ಹುಲ್ಲ ಕಡ್ಡಿಗೆ ಬದುಕ್ತಾನತ್ತ ಏನು ನಮಗೆ ಬದುಕ್ಸಲ್ಲ, ಹ್ಯಾಂಗಾರೆ ಬದುಕ್ತಾನೆ. ನ್ಯಾಯ ಇತ್ತು ಅಂದ್ರೆ ನಮ್ಮ ನ್ಯಾಯಕ್ಕೆ ಬೆಲೆ ಕೊಟ್ಟು ಇವರು ನಮಗೆ ಇದು ಮಾಡಲಿ, ಇಲ್ಲ ಅಂತಂದ್ರೆ ಬಿಟ್ಟು ಬಿಡಲ್ಲ. ಮತ್ತು ಏನು ಮಾಡಮ್ಮ ನಾವೀಗ ಅನಿವಾರ್ಯ ಇದೆ. ಇದೀಗ ನಾವು ಕಾಂಟ್ರಾಕ್ಟ್ರದ್ದು ಇದು ನೋಡಬೇಕು. ಇವನ ನಾವು ಯಾರಿಂದ ದೊಡ್ಡವರಾಗಿಲ್ಲ. ನಮ್ಮ ಕಾಂಟ್ರಾಕ್ಟರ್ 1,10,000 ಕಾಂಟ್ರಾಕ್ಟರ್ ಕರ್ನಾಟಕ ಸ್ಟೇಟ್ನಾಗ ಅವ್ರಲಿಂದ ನಮ್ಗೆ ಅಧಿಕಾರ ಸಿಕ್ಕಿದ್ದು. ಅವ್ರ ಹಿತ ಕಾಪಾಡೋದೇ ನಮ್ಮ ಯೋಗ್ಯ ಆದ್ಯ ಕರ್ತವ್ಯ. ಅವ್ರು ಏನು ಹೇಳ್ತಾರೆ, ಏನು ಮಾಡ್ತಾರೆ. ಇವತ್ತೆಲ್ಲ ಜಿಲ್ಲೆ ಅಧ್ಯಕ್ಷರುಗಳು ಮೀಟಿಂಗ್ ಕರೆದು 2-3 ಸಲ ಮೀಟಿಂಗ್ ಆಯಿತು. ಸರ್ಕಾರ ಒತ್ತಡ ಹೇರಿ ತೆಕ್ಕಿಂತಂದಾಗ ಇದು ಮಾಡಿದ್ದೆವು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಬುಧವಾರ ಆದ ನಂತರ ಡೇಟ್ ಕೊಡ್ತಾ ಅಂತೇಳಿ. ನಾವು ಈಗೇನದ ಪಾಪ ಅತಿವೃಷ್ಟಿ ಆಗ್ಯದ, ರೈತರ ಸುಖ ನೋಡಬೇಕು, ರೈತರ ದುಃಖ ನೋಡಬೇಕು. ಮೊದಲ ರೈತರದ್ದು ಎಲ್ಲ ಸಮಸ್ಯೆ ಬಗೆಹರಲಿ. ನಾವು ಮುಖ್ಯಮಂತ್ರಿಗಳ ಪ್ರೆಷರ್ ಹೇರಬಾರ್ದು. ಅವ್ರು ಕರೆದಾಗೆ ಹೋಗ್ಬೇಕಂತೆ ವೇಟ್ ಮಾಡ್ಕೋತ ಕೂತಿದ್ದೆವು. ಈಗ ಅದಕ್ಕೆ ಏನದ ಅವ್ರಿಗೆ ಪಾಪ ಅವ್ರಿಗೆ ಮತ್ತು ನಾವು ಇವತ್ತು ಏನಾದ್ರು ಸರ್ಕಾರ ಬಗ್ಗೆ ಒಂದು ಕೆಟ್ಟ ಶಬ್ದ ಒಂದೇ ಒಂದು ಆಡಿಲ್ಲ. ಯಾರು ಅನ್ಯಾಯ ಮಾಡ್ತದ ಹೇಳಬೇಕಲ್ಲ ಸರ್. ಹೇಳಿಲ್ಲ ಅಂತಂದ್ರೆ ಗತಿ ಹಂಗೆ ನಿಮಗತ್ತೇನೆ ಅಂದರೆ ಅವ್ರಿಗೆ ಕೆಟ್ಟ ಹೆಸರು ಬರ್ತಿಲ್ಲ ಅಂದರೆ. ಮಂಜುನಾಥ್ ಅಂತಂದೇಳಿ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು. ನಮಗೆ ಈಗ ಸುಮಾರು 33,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ನಮ್ಮ ಪೆಂಡಿಂಗ್ ಬಿಲ್ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡೋದಷ್ಟೇ ನಮ್ಮದು ಡಿಮ್ಯಾಂಡು. ಅವ್ರೇನಾದ್ರು ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಇದು ಮಾಡ್ತೀವಿ. ಮತ್ತು ಜೊತೆಗೆ ಏನಾಗಿದೆ ಅಂದರೆ ನಮ್ಮದು ಪ್ಯಾಕೇಜು ಮಾನ್ಯ ಕಾರ್ಮಿಕ ಇಲಾಖೆಯಲ್ಲಿ ಮತ್ತು ನಮ್ಮ ನಗರಾಭಿವೃದ್ಧಿ ಮತ್ತು DMAನಲ್ಲಿ ನಮ್ಮ ಪ್ಯಾಕೇಜ್ಗಳು ನಡೀತಾ ಅವ್ಯವಹಿತವಾಗಿ 220 ಕೋಟಿ ಗಟ್ಟಲೆ ಒಂದು ಸಿಂಗಲ್ ಪ್ಯಾಕೇಜ್ ಮಾಡ್ತಾರೆ. ಅದ್ಯಾವುದು ಕರ್ನಾಟಕ ನಮ್ಮ ಗುತ್ತಿಗೆದಾರರಿಗೆ ಯಾರಿಗೂ ಸಹ ಅನುಕೂಲ ಆಗೋದಿಲ್ಲ. ಅದಕ್ಕೋಸ್ಕರನೇ ಪ್ಯಾಕೇಜ್ ಇದನ್ನು ರದ್ದು ಮಾಡಬೇಕು ಅನ್ನೋದು. ಅಷ್ಟು ಬಿಟ್ಟರೆ ನಮ್ಮದು ಯಾವುದೇ ಥರದ ಸಂಘರ್ಷ ಇಲ್ಲ. ನಮ್ಮ ಮಾಡಿರ್ತಕ್ಕಂಥ ಕೂಲಿ, ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಪೇಮೆಂಟ್ ಕೇಳ್ತಿದ್ದೀವಿ ವಿನಃ ನಮ್ದು ಯಾವುದು ನಮಗಾಗಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ಯಾವುದೇ ಥರದ್ದು ಘರ್ಷಣೆ ಇಲ್ಲ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇದು ಕಾರಣ ಏನು ಅಂತಂದರೆ ನಮ್ಮ ಮುಖ್ಯವಾಗಿ ಪೇಮೆಂಟ್ ರಿಲೀಸ್ ಆಗಬೇಕಾಗಿದೆ. ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ಮು ತುಂಬ ತೊಂದರೆ ಆಗ್ತಾಯಿದೆ. 100, 200, 300 ಕೋಟಿ ಕರೀತಾ ಇದ್ದಾರೆ. ಲೋಕಲ್ ಕಾಂಟ್ರಾಕ್ಟ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆ ವಿಚಾರವಾಗಿ ಈ ದಿನ ಟೆಂಡರ್ ಪ್ರೆಸ್ ಮೀಟ್ ಕರೆದು ನಾವು ಇವತ್ತು ವಿಷಯ ತಿಳಿಸಿದ್ದೀವಿ. ಜೊತೆಗೆ ನಮಗೆ 33,000 ಕೋಟಿ ಪೆಂಡಿಂಗ್ ಇದೆ ಟೋಟ್ ಕರ್ನಾಟಕದಲ್ಲಿ ಸುಮಾರು 8 ಡಿಪಾರ್ಟ್ಮೆಂಟಲ್ಲಿ. ಅದಾದ ಅಟ್ಲೀಸ್ಟ್ 50% ಯಾರು ರಿಲೀಸ್ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಇದುವರೆಗೂ ಆಗಿಲ್ಲ. ಆ ಕಾರಣಕ್ಕೆ ಈ ದಿನ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ.